ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇವತ್ತು ಸಾನ್ವಿ ಫ್ರೆಂಡ್ನು ಇಬ್ಬರನ್ನು ಸ್ಟುಡಿಯೋ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲೋಗಿದ್ದಾರಪ್ಪ ಸರ್? ನಮ್ಮ ಸ್ಕಂದಂಗೆ ಸರ್ ಅಂತ ಮಾತಾಡ್ಸಿದ್ರೆ ಅವ್ರ ಪಪ್ಪನೇ ಅಂತ ಗೊತ್ತಾಗುತ್ತೆ ನೋಡ್ರಿ. ಅವನಿಗೆ ಚಾಯ್ ಅಲ್ಲೇ ಮನೆ ಪಕ್ಕನೇ ಇರೋದು, ಅಂದ್ರೆ ಸ್ವಲ್ಪ ದೂರ ಅಷ್ಟೇ. ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಸ್ಕಂದಂಗೆ ಮಕ್ಕಳಂದ್ರೆ ಬಹಳ ಇಷ್ಟ. ನಮ್ಮ ಟ್ಯೂಷನಲ್ಲಿ ಬರುವಂತಹ ಮಕ್ಕಳು ಎಲ್ಲರ ಹತ್ರನೂ ಹೊಂದ್ಕೊಂಡಿದ್ದಾನ ಅವನು. ಕೆಲವ್ರು ಅನ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಅವರಿಗೆ. ಅವ್ರಿದ್ದಾಗ ಅವ್ರ ಹತ್ರ ಸ್ವಲ್ಪ ಹೊತ್ತಿರ್ಬೇಕು. ಹಾಗೆ ಈಗ ವಿಶ್ವಾಸ ಅವನನ್ನೇ ಎತ್ಕೊಂಡ್ಬರ್ಬೇಕು, ಹಾಗಾಗಿ ಅವನ ಹತ್ರನೇ ಇದ್ದಾನೆ. ಇನ್ನು ಫೋಟೋ ತೆಗೆಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಪಾಪ ಊಟ ಮಾಡಿಸ್ಕೊಂಡೆ. ಅಕಾಡೆಮಿಕ್ ಎಂಡ್ ಬಂತು ಅಂದರೆ ಪ್ರಾಜೆಕ್ಟ್ ವರ್ಕ್ ಅಂತೆ, ಎಕ್ಸಿಬಿಷನ್ ಅಂತೆ, ಹಾಗೆ ಎಷ್ಟೊಂದೆಲ್ಲ ಮಕ್ಳಿಗೆ ಕೊಟ್ಬಿಡ್ತಾರೆ. ಆ ಮಕ್ಳ ಜೊತೆ ಪೇರೆಂಟ್ಸ್ ಕೂಡ ಕಲಿತಂಗೆ ಆಗತ್ತಲ್ವ. ಈಗಿನ ಜನ್ರೇಷನ್ ಇರೋದೇ ಹಾಗೆ ಅಂತ ಅನ್ಸುತ್ತೆ. ನಾವು ಓದ್ಬೇಕಾದ್ರೆ ಇಷ್ಟೆಲ್ಲ ಓದ್ತಿದ್ವೋ ಏನೋ ಗೊತ್ತಿಲ್ಲ, ಬಟ್ ಇವ್ರ ಜೊತೆ ಸೇರ್ಕೊಂಡು ಅವ್ರಿಗೆ ಎಕ್ಸಾಮ್ ಇದ್ರೆ ನಮಗೆ ನಿದ್ದೆ ಬರಲ್ಲ. ಪ್ರಾಜೆಕ್ಟು ಆಕ್ಟಿವಿಟಿ ಅಂತ ಇತ್ತು ಅಂದ್ರೆ ನಮಗೆ ಮಾಡ್ಕೊಟ್ಟು ಬೆನ್ನು ನೋವು, ಕಾಲು ನೋವು, ಕೈ ನೋವು ಎಲ್ಲ ಬಂದಿರುತ್ತೆ. ಏನೇ ಬಂದ್ರು ನಾನು ಮಾತ್ರ ತುಂಬಾ ಇಂಟ್ರೆಸ್ಟ್ ಇಂದಾನೆ ಮಾಡ್ಕೊಡ್ತೀನಿ. ನನ್ಗೆ ಇದೆಲ್ಲ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಎಷ್ಟೇ ಆದ್ರೂ ನಾನು ಸೈನ್ಸ್ ಟೀಚರೇ ಅಲ್ವಾ, ಅವ್ರ ಜೊತೆ ನಾವು ಓದೋ ತರನೇ. ಇದೆಲ್ಲ ನಾನ್ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ, ಬಟ್ ಸಾನ್ವಿಗಂತೂ ಜಾಸ್ತಿನೇ ಮಾಡ್ತಾ ಇದೀನಿ. ಸಾನ್ವಿಗೂ ಸಾನ್ವಿ ಫ್ರೆಂಡ್ ಇಬ್ರಿಗೂ ಕಂಬೈನ್ ಆಗಿ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು. ಹಾಗಾಗಿ ಅದನ್ನ ಸ್ವಲ್ಪ ಮಾಡ್ಕೊಂಡು ಕೊಟ್ವಿ. ಅವ್ರ ಅಮ್ಮನೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸಾನ್ವಿಗೂ ಕ್ರಿಯೇಟಿವಿಟಿ ಜಾಸ್ತಿನೇ ಇದೆ. ಅವಳು ಅಷ್ಟೇನೆ, ಹೀಗ್ ಮಾಡ್ಬೇಕು ಹಾಗೆ ಮಾಡ್ಬೇಕು, ಚೆನ್ನಾಗಿ ಗೈಡೆನ್ಸ್ ಕೊಡ್ತಾಳೆ, ಹೆಲ್ಪ್ ಮಾಡ್ತಾಳೆ. ಆಬ್ವಿಯಸ್ಲಿ ಅವಳದೇ ವರ್ಕ್ ಅಲ್ವಾ, ಮಾಡ್ಲೇಬೇಕು, ಇಲ್ಲಾಂದ್ರೆ ಬಿಡೋರು ಯಾರು. ಹಾಗೆ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಎಲ್ಲ ಇತ್ತು, ಹಾಗಾಗಿ ಹೋಗಿದ್ವಿ. ಸ್ಕಂದಂಗಂತೂ ಇವಾಗ ಈ ತರ ಶಾಪಿಂಗ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಆ ತರ ಬ್ಯಾಸ್ಕೆಟ್ ನಲ್ಲಿ ಕೂರ್ಸ್ಕೊಂಡು ಎಲ್ಲಾಡ್ತಾ ಇದ್ರೆ ಅವ್ನು ಫುಲ್ಲು ಖುಷಿಯಾಗಿರ್ತಾನೆ ಯಾವಾಗ್ಲೂ. ಅಲ್ಲಿನ ಸೆಕ್ಯೂರಿಟಿ ಅಂಕಲ್ ಅಷ್ಟೇನೆ ಅವನು ಆಟ ಆಡಿಸ್ತಾ ಇದ್ರು ಸ್ವಲ್ಪ ಹೊತ್ತು. ಅವ್ರು ನೋಡಿದ್ರೆ ಸಾಕು ಅವನು ನಾಚಿಕೊಂಡು ತಲೆ ಬಗ್ಗಿಸ್ಕೊಂಡು ಕುತ್ಕೊಂಡ್ಬಿಡ್ತಿದ್ದ. ಯಾಕಪ್ಪ ಹಿಂಗ್ ಕುತ್ಕೊಂಡಿದ್ಯಾ? ಯಾಕಪ್ಪ? ಅವನನ್ನ ಮಾತಾಡ್ಸೋದಕ್ಕೆ ಏನೆಲ್ಲ ಟ್ರೈ ಮಾಡ್ತಾ ಇದ್ರು, ಅವನ್ ಮಾತ್ರ ಮುಖ ನೋಡ್ತಿರ್ಲಿಲ್ಲ. ಆದ್ರೆ ಅವರೇ ಪಾಪ ಬಿಸ್ಕೆಟ್ ಕೊಟ್ಟಿದ್ದು. ಬಿಸ್ಕೆಟ್ ಕೊಟ್ಟರೆ ಮಾತ್ರ ಇಸ್ಕೊಂಡು ತಿನ್ಕೊಂಡು, ಬಟ್ ಅವ್ರ ಮುಖ ಮಾತ್ರ ನೋಡ್ತಿರ್ಲಿಲ್ಲ, ಹಾಗೆ ಕುತ್ಕೊಂಡ್ಬಿಡೋನು. ಸಾನ್ವಿ ಸ್ಕೂಲ್ ಹತ್ರನೇ ಶಾಪಿಂಗ್ ಮಾಲ್ ಇದ್ದಿದ್ರಿಂದ ಅವಳನ್ನ ಕರ್ಕೊಬರೋವರೆಗೂ ಅಲ್ಲೇ ಸ್ವಲ್ಪ ಹೊತ್ತಿದ್ವಿ. ಯಾರು ಬಂದಿದ್ದು? ನಿನ್ಗೆ ಅವ್ರು ಬಂದ್ಮೇಲೆ ನಾನು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದು. ಮುಂಚೆ ಅಂತೂ ಆಗ್ತಾನೆ ಇರಲಿಲ್ಲ, ಅವನು ನೋಡ್ಕೊಳ್ಳೋದೇ ಆಗಿತ್ತು. ಇನ್ನು ಅವ್ರ ಪಪ್ಪ ಬಂದಮೇಲೆ ಅವರು ನಾನು ಇಬ್ಬರು ಸೇರ್ಕೊಂಡು ಶಾಪಿಂಗ್ ಮಾಡೋದ್ರಿಂದ ಈಸಿನೂ ಆಯಿತು. ಈ ಸಾನ್ವಿ ಅಂತ ಮಕ್ಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಎಷ್ಟು ಆಗಬೇಕೋ ಬಿಲ್ ಅಷ್ಟಾಗಲ್ಲ, ಅದಕ್ಕಿಂತ ಡಬಲ್ ಆಗಿರುತ್ತೆ. ನಿಮ್ಮನೆಯಲ್ಲೂ ಮಕ್ಕಳು ಹೀಗೇನಾ? ನೀವು ಶಾಪಿಂಗ್ ಎಲ್ಲ ಹೋದ್ರೆ ಹೀಗೆ ಡಬಲ್ ಆಗುತ್ತೆ ಬಿಲ್. ಹಾಗೆ ನನಗೆ ಸನ್ಲೈಟ್ ಟ್ರಿಗರಿಂಗ್ ಫ್ಯಾಕ್ಟರ್ ಇದೆ. ಡೈರೆಕ್ಟ್ ಆಗಿ ಸನ್ಲೈಟ್ ಹೋದ್ರೆ ನನಗೆ ತಲೆನೋವು ಬರುತ್ತೆ. ಹಾಗಾಗಿ ಒಂದೆರಡು ಸ್ಪೆಕ್ಸ್ನ ಜಾಸ್ತಿನೇ ಇಟ್ಕೊಂಡಿರ್ತೀನಿ ಯಾವಾಗಲೂ. ಇವನಿಗಂತೂ ಸ್ಪೆಕ್ಸ್ ಅಂದ್ರೆ ಬಹಳ ಇಷ್ಟ. ನಾವು ಹಾಕೊಂಡಾಗ್ಲೆಲ್ಲ ಕೇಳ್ತಾನೆ ಅಂತ ಹೇಳಿ ಅವನಿಗೊಂದು ಸ್ಪೆಕ್ಸ್ ಕೊಡಿಸಿದ್ದಾಯ್ತು. ಇನ್ನು ನಾನು ಲಾಸ್ಟ್ ಲಾಗಲ್ಲೆಲ್ಲ ಹೇಳಿದ್ದೆ, ನನ್ನ ಇಯರ್ ಲೋಪ್ ಏನಿತ್ತು ಅದು ಸ್ವಲ್ಪ ಜಾಸ್ತಿ ಜಗ್ಗಿತ್ತು. ಹಾಗಾಗಿ ಅದನ್ನು ನಾನು ಕ್ಲೋಸ್ ಮಾಡಿಸಿದ್ದೆ. ಅದು ನೀಟಾಗಿ ಕ್ಲೋಸ್ ಆಗಿದೆ. ಹಾಗಾಗಿ ಇವಾಗ ಮತ್ತೆ ಪಿಯರಿಂಗ್ ಮಾಡಿಸೋದಕ್ಕೆ ಅಂತ ಬಂದಿದ್ದೀನಿ. ಗನ್ ಶೂಟ್ ಮಾಡಿಸೋದು ಬೇಡ, ಯಾಕಂದರೆ ಗನ್ ಶೂಟ್ ಮಾಡಿಸಿದ್ರೆ ನಾನು ಗೋಲ್ಡ್ ಹಾಕೋಬೇಕು ಅಂದ್ರೆ ಒಂದು ವಾರ ಕಾಯಬೇಕಿತ್ತು. ಹಾಗಾಗಿ ನಾನು ಡೈರೆಕ್ಟಾಗಿ ನನ್ನ ಓಲೆನೇ ಇಟ್ಕೋಬೇಕು ಅಂತ ಹೇಳಿ ಆಚಾರ ಹತ್ರ ಚುಚ್ಚಿಸ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಇದು ಕ್ಯೂರ್ ಆಗೋದಕ್ಕೆ ನನಗೆ 1.5 ಮಂತ್ಸೇ ತೊಗೊಂಡಿದೆ. ಹಾಗಾಗಿ ನಾನು ಪ್ರೆಸ್ಸಿಂಗ್ ಓಲೆಗಳನ್ನ 2 ಜೊತೆ ತರಿಸ್ಕೊಂಡಿದ್ದೆ. ಆದರೆ ನಾನು ಯೂಸ್ ಮಾಡಿದ್ದು ಬರೀ ಒಂದನ್ನೇ ಜಾಸ್ತಿ. ಅಷ್ಟರಲ್ಲೇ ಕಂಪ್ಲೀಟಾಗಿ ನನಗೆ ಕ್ಯೂರ್ ಆಗಿತ್ತು. ಹಾಗಾಗಿ ಇವಾಗ ಚುಚ್ಚಿಸ್ಕೊತಾ ಇರೋದು. ಈ ಥರ ಡೈರೆಕ್ಟಾಗಿ ಕಿವಿ ಚುಚ್ಚಿಸ್ಕೊಳ್ಳೋದ್ರಿಂದ ನೋವು ಆಗುತ್ತಾ? ಖಂಡಿತ ನೋವಾಗುತ್ತೆ. ಹಾಗಂತ ಗನ್ ಶೂಟ್ ಮಾಡಿಸ್ಕೊಂಡ್ರೆ ನೋವಾಗಲ್ವಾ? ನೋವು ಆಗುತ್ತೆ, ಬಟ್ ಇಷ್ಟೊಂದೇನು ನೋವಾಗಲ್ಲ, ಸ್ವಲ್ಪ ನೋವಿರುತ್ತೆ ಅಷ್ಟೇ. ಅದು ಆದರೂ ನಾನು ಕಿವಿನೇ ಚುಚ್ಚಿಸ್ಕೊಂಡೆ. ಹೇಗಿದ್ರು ನೋವು ಆದೇ ಆಗುತ್ತೆ, ಇದೊಂದು ಸ್ವಲ್ಪ ಜಾಸ್ತಿ ನೋವಾಗುತ್ತೆ ಅಷ್ಟೇ ಅಲ್ವಾ ಅಂತ. 2 ಕಿವಿ ಚುಚ್ಚಿಸ್ಕೊಳ್ಳೋದಕ್ಕೂ ಒಂದು 5 ನಿಮಿಷ ಆಯಿತು ಅಂತ ಅನಿಸುತ್ತೆ. 5 ನಿಮಿಷ ನೋವು ತಿಂದರೆ ಆಯಿತು, ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಆದರೆ ನನ್ನ ಮಗನಿಗೆ ನಾನು ಕಿವಿ ಚುಚ್ಚಿಸ್ಬೇಕಾದ್ರೆ ನನಗೆ ಇಷ್ಟು ಧೈರ್ಯ ಇರಲಿಲ್ಲ ಬಿಡಿ. ಅವನಿಗೆ ಗನ್ ಶೂಟೇ ಮಾಡಿಸಿದ್ದು, ನೋಡೇ ಇರ್ತೀರ ನೀವು. ಆದರೆ ಅವನಿಗಿನ್ನ ಜಾಸ್ತಿ ನಾನೇ ಹತ್ಬಿಟ್ಟಿದ್ದೆ. ಎಲ್ಲ ಅಮ್ಮಂದ್ರಿಗೂ ಹಾಗೆ ಅಲ್ವಾ. ಪ್ರೆಸ್ಸಿಂಗ್ ಇಟ್ಕೊಳ್ಳೋದಕ್ಕಿಂತ ಪಿಯರಿಂಗ್ ಮಾಡಿಸಿದ್ದೆ ಒಳ್ಳೇದು ಅಂತ ಅನ್ನಿಸ್ತು. ಪ್ರೆಸ್ಸಿಂಗ್ ಇಟ್ಕೊಂಡಾಗಲೆಲ್ಲ ಹಿಚ್ಚಿಂಗ್ ಅನ್ನಿಸ್ತಿತ್ತು, ಹಿಂಸೆ ಅನ್ನಿಸ್ತಿತ್ತು. ಪಿಯರಿಂಗ್ ಮಾಡಿಸಿದ್ಮೇಲೆ ಒಂದು ಈವ್ನಿಂಗ್ವರೆಗೂ ಸ್ವಲ್ಪ ಪೇಯ್ನ್ ಇತ್ತು. ಅದಾದಮೇಲೆ ಏನೂ ಇಲ್ಲ, ಆರಾಮಾಗಿದ್ದೀನಿ. ಮಾಡಿಸ್ಲೇಬೇಕಿತ್ತು, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಎಲ್ಲ ಬರ್ತಾ ಇದ್ದಾವೆ. ಯಾವಾಗಲೂ ಅದನ್ನೇ ಹಾಕೊಂಡು ಹೋಗೋಕ್ಕಾಗಲ್ಲ. ಇಲ್ಲೇ ತುಮಕೂರು ಹತ್ರ ಇರೋವಂಥ ಸಿದ್ರ ಬೆಟ್ಟದಲ್ಲಿ ನಮ್ಮ ಅತ್ತೆ ಮಗುದು ಒಂದು ಬರ್ತ್ಡೇ ಪಾರ್ಟಿ ಇತ್ತು. ನಾವು ಹೋದಾಗ ಸ್ವಲ್ಪ ಲೇಟ್ ಆಗಿತ್ತು. ನಾವೇ ಲಾಸ್ಟ್ ಅಂತ ಅಂದರೆ ಅಪ್ಪ ಅಮ್ಮ ಮತ್ತು ನಮ್ಮ ಕುಮಾರ ವಾಣಿ ಎಲ್ಲರೂ ಅದೇ ಟೈಮಿಗೆ ಬಂದಿದ್ರು. ನಮ್ಮತ್ತೆಗೆ ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಅಂತ ಫುಲ್ ಖುಷಿ. ಅದು ಮುಖದಲ್ಲೂ ಕೂಡ ಕಾಣಿಸ್ತಾ ಇತ್ತು. ಇನ್ನು ಊಟ ಅಂದರೆ ನಮ್ಮ ಫೇವ್ರೇಟ್ ನಾನ್ ವೆಜ್ ಊಟ ತುಂಬಾ ಚೆನ್ನಾಗಿತ್ತು. ಇನ್ನು ಸಂಡೇ ಅಂತೂ ಒಂದು ಒಳ್ಳೆ ಊಟದಲ್ಲಿ ಹೆಣ್ಣು ಮಾಡ್ಕೊಂಡ್ವಿ. ಹಾಗೆ ನಮ್ಮ ಅತ್ತೆ ಜೊತೆ ಒಂದು ಸೆಲ್ಫಿ. ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ, ಸೋಮವಾರದ ಲಾಗ್. ಈ ಪಾಪುನ ಹಠ ಮಾಡಿ ಆಟಾಡೋದಕ್ಕೆ ಕರೀತಾನೆ.
ಪಾಪ ಅಂತ ಹೇಳ್ತಾರೇನೋ ಹಂಗಿಡ್ಬೇಕಂತ ಇಡಪ್ಪ. ಅವಲಕ್ಕಿ ಪೋಲಕ್ಕಿ ಆಡೋಣ ಅಂತ ಹೇಳ್ತಾ ಇರೋದು. ಅವಳು ಕುತ್ಕೊಂತ ಆ ಮಕ್ಕಳಿಗೆ ಆ ಮಕ್ಕಳು ಭಾಷೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಂದರೆ ಹಂಗೆ ನೋಡಿದ್ರೆ ಆ ಪಾಪುಗೆ ಕನ್ನಡ ಮದರ್ ಟಂಗ್ ಅಲ್ಲ, ಬಟ್ ನಾನು ಏನು ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳತ್ತದು. ಹಂಗಿಡ್ಬೇಕಂತೆ ನೋಡು. ಹಂಗಿಡ್ಬೇಕಾ ಹೇಳು. ಮಕ್ಕಳಿಗೆ ಮಕ್ಕಳೇ ಚಂದ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಎಷ್ಟೇ ಆಟ ಆಡ್ಸಿದ್ರು ಆ ಏಜಿಂಗ್ ಗ್ರೂಪ್ ಮಕ್ಳ ಜೊತೆ ಆಡೋ ಖುಷಿ ಅದು ಸಿಗಲ್ಲ ಅಂತಂದ್ರೆ ಎಷ್ಟು ಖುಷಿಯಾಗಿರ್ತಾನೆ ಸ್ಕಂದ. ಆ ಪಾಪನು ಅಷ್ಟೇ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಇಲ್ಲಿ ಮಕ್ಕಳು ಆಟಕ್ಕೆ ಲ್ಯಾಂಗ್ವೇಜ್ ಬೇಕಾಗಿಲ್ಲ ನೋಡಿ, ಅವುಗಳದೇ ಆದಂತಹ ಭಾಷೆನಲ್ಲಿ ನಾವು ಆಟ ಆಡ್ತಾ ಇರ್ತವೆ. ಗುರುವಾರ ಆಗಿರೋದ್ರಿಂದ ತುಂಬಾನೇ ಕೆಲಸ ಇರುತ್ತೆ. ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಅವರು ವಾಕ್ ಮುಗಿಸ್ಕೊ ಬರೋವರೆಗೂ ನಾನು ಅವನನ್ನ ನೋಡ್ಕೊಂಡು ನಂತರ ನಾನು ಪೂಜೆದೆಲ್ಲ ರೆಡಿ ಮಾಡ್ಕೊಂಡೆ. ನನಗೆ ರಾಯರ ಹತ್ರ ಒಂದು ಸಂಕಲ್ಪ ಇರೋದ್ರಿಂದ ಪ್ರತಿ ಗುರುವಾರ ರಾಯರಿಗೆ ಈ ತರ ಬೆಲ್ಲದ ಆರತಿ ಮಾಡಿ ದೀಪ ಹಚ್ತಾ ಇರೋದು. ನಾನು ಬೆಳಗ್ಗೆಯಿಂದ ಉಪವಾಸ ಇದ್ದು ಅಲ್ಲೇ ರಾಯರು ಮಠ ಇದೆ, ರಾಯರು ಮಠಕ್ಕೆ ಹೋಗ್ಬಿಟ್ಟು ಹೆಜ್ಜೆ ನಮಸ್ಕಾರದೊಂದು ಸಂಕಲ್ಪ ಇದೆ, ಅದನ್ನು ಕೂಡ ಮುಗಿಸ್ಕೊಂಡು ಬರೋದು. ಅಲ್ಲಿವರೆಗೂ ಕೂಡ ನಾನು ಉಪವಾಸ ಇರ್ತೀನಿ ಅಷ್ಟೇನೆ. ಸ್ಕಂದನ್ ಪ್ರೆಗ್ನೆನ್ಸಿನಲ್ಲೂ ಅಷ್ಟೇನೆ, ಅವ್ನು ಡೆಲಿವರಿ ಆಗೋವರೆಗೂ ರಾಯರಿಗೆ ಹೋಗಿ ತುಪ್ಪ ದೀಪ ಹಚ್ಬಿಟ್ಟು ಬರ್ತಾ ಇದ್ದೆ. ಡೆಲಿವರಿ ಹಿಂದಿನ ದಿನನೂ ಕೂಡ ನಾನು ರಾಯರಿಗೆ ಹೋಗ್ಬಿಟ್ಟು ಬಂದಿದ್ದೆ. ಆಗ ಹೆಜ್ಜೆ ನಮಸ್ಕಾರ ಎಲ್ಲ ಹಾಕೋಗಿ ಆಗ್ತಿರ್ಲಿಲ್ಲ, ಆದ್ರೆ ಈಗ ನಾನು ದೀಪನೂ ಕೂಡ ಹಚ್ಚಿ ಹೆಜ್ಜೆ ನಮಸ್ಕಾರ ಕೂಡ ಹಾಕ್ತೀನಿ. ಗುರುವಾರ ಅಂದ್ರೇನೆ ನನಗೆ ತುಂಬಾನೇ ಇಷ್ಟ. ಅವತ್ತು ಸಿಗುವಂತಹ ನೆಮ್ಮದಿ, ಪೀಸ್ಫುಲ್ ಮೈಂಡ್, ಕಾಮ್ನೆಸ್ ನನಗೆ ಬೇರೆ ದಿನ ಯಾಕಿರಲ್ಲ ಅಂತ ಒಂದೊಂದ್ಸರಿ ನಾನೇ ಅನ್ಕೊಂತೀನಿ. ಬೆಳಗ್ಗೆಯಿಂದ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ನನಗೆ ಸಂಜೆ 6 ಗಂಟೆ ಆಯಿತು. 6 ಗಂಟೆವರೆಗೂ ಕೂಡ ಉಪವಾಸ ಇರ್ತೀನಿ. ನಾನು ದೇವಸ್ಥಾನದಲ್ಲೇ ಪ್ರಸಾದ ಸ್ವೀಕರಿಸೋದು, ಪ್ರತಿ ವಾರನೂ ಹಾಗೆ ಮಾಡ್ತೀನಿ. ಆದರೆ ಪ್ರತಿದಿನ ಈ ರೀತಿ ಮಾಡ್ಲಿಕ್ಕಾಗಲ್ಲ. ಅವತ್ತು ರಾಯರ ಕೃಪೆ ಅಷ್ಟು ಇರುತ್ತೆ, ಅವರ ಆಶೀರ್ವಾದದಿಂದಾನೇ ನಾನು ಅಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ. ಗುರುಭ್ಯೋ ನಮಃ. ಒಂದೊಂದ್ಸರಿ ಬೇಗ ಹೋಗೋದಕ್ಕಾಗತ್ತೆ, ಆದರೆ ಇವತ್ತು ಸಾನ್ವಿನೂ ಕೂಡ ಸ್ಕೂಲಿಂದ ಕರ್ಕೊಂಡು ಹೋಗಿದ್ರಿಂದ ಲೇಟ್ ಆಗಿತ್ತು. ಹಾಗೆ ಮನೆಗೆ ಬರಬೇಕಾದ್ರೆ 1-2 ಗಿಡಗಳು ಕೂಡ ತೊಗೊಂಬಂದಿದ್ವಿ. ಅಲ್ಲಿ ಹೂವಿನ ಗಿಡಗಳು ಎಲ್ಲ ಬೇಕಾದಂತಹ ಎಲ್ಲ ಗಿಡಗಳು ಕೂಡ ಸಿಗುತ್ತೆ. ಹಾಗಾಗಿ ಅಲ್ಲಿಂದನೇ 2 ಹೂವಿನ ಗಿಡ ತಂದಿದ್ದಾಯಿತು. ಹಾಗೆ ಊರಿಂದ ನಾನು ಈ ಥರ ಗೊಬ್ಬರ ತರಿಸಿದ್ದೆ, ಹಸುವಿನ ಗೊಬ್ಬರ. 2 ವಾರ ಆಗಿತ್ತು ಗೊಬ್ಬರ ತರಿಸಿ. ನನಗೆ ರೀಪಾರ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಹೇಗೂ ಹೂವಿನ ಗಿಡ ತಂದಿದ್ದೀನಲ್ಲ ಹಾಗೆ ಹಾಕ್ಬಿಡೋಣ ಅಂತ ಹೇಳಿ ಹಸು ಗೊಬ್ಬರ ಊರಿಂದ ತರಿಸಿರೋದು. ಅದಕ್ಕೆ ಹುಲ್ಲೆಲ್ಲ ಅದರೊಳಗೆ ಜಾಸ್ತಿ ಚೆನ್ನಾಗಿದೆ. ಅದೇ ಹಸಿನ ಗೊಬ್ಬರ, ಆಲೆ ಗೊಬ್ಬರ ಆಗಬೇಕು. ಚೆನ್ನಾಗಿದೆ ಸ್ಮೆಲ್. ನಾನು ಏನಾದರೂ ಈ ಥರ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಮಕ್ಕಳು ತುಂಬಾ ಹೆಲ್ಪ್ ಮಾಡ್ತಾರೆ ನನಗೆ. ನಾನೆಲ್ಲ ಹಾಕೊಂಡು ಕುತ್ಕೋತಿದ್ದಂಗೆ ಒಬ್ಬೊಬ್ಬರೇ ಬಂದು ಜಾಯಿನ್ ಆದರು ಕೆಲಸ ಮಾಡ್ಕೊಡೋದಕ್ಕೆ. ಮಕ್ಕಳ ಜೊತೆ ಸೇರ್ಕೊಂಡು ಕೆಲಸ ಮಾಡೋದು ಅಂತ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅವರು ಎಲ್ಲ ಬಂದು ಜಾಯಿನ್ ಆಗಿ ನನಗೆ ಹೆಲ್ಪ್ ಮಾಡಿದ್ರಿಂದ ನನಗೆ ಕೆಲಸನೂ ಬೇಗನೆ ಆಯಿತು. ನಾನು ಕುತ್ಕೊಂಡಿದ್ದು 2 ಗಿಡ ಹಾಕಬೇಕು ಅಂತಲೇ ಎಲ್ಲರೂ ಸೇರ್ಕೊಂಡಿರೋದ್ರಿಂದ ಉಳಿದಿರೋಂತಹ ಪಾರ್ಟ್ಗೆಲ್ಲ ರೀಪಾರ್ಟ್ ಮಾಡಿಕೊಂಡೆ. This is rose and that is ಏನಪ್ಪ ಶಾವಂತಿ. ಹೇಳಮ್ಮ ಅದೇನು, ಏನಮ್ಮ ಅದು, ಅದು ಏನು ಅದು ಸೇವಂತಿಗೆ ಇಂಗ್ಲಿಷ್ನ ಹೇಳು. ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.